ಈ ಬಡ್ಡಿ ಮಗ ಬಂದ್ಬಿಟ್ಟು 2 ಗೋಲ್ಡ್ ಮೆಡಲ್ ಗೆದ್ಬಿಟ್ಟು ನನ್ನ ಮರ್ಯಾದೆ ಕಾಪಾಡ್ಬಿಟ್ಟ. ಆ ಹುಡುಗರದೆಲ್ಲ ಬಂದ್ಬಿಟ್ಟು ಅಕ್ಕಿಗಳೆಲ್ಲ ಕಳ್ತನ ಆಗೋಯ್ತು ಅಂತ ಹೇಳಿದ್ದೆ. ಸೊ ಅವ್ರದ್ದು ಬಂದ್ಬಿಟ್ಟು ನಾನು ಸ್ವಲ್ಪ ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಕೊಟ್ಟಿದ್ದಿಲ್ಲ. ಅದು ಬಂದ್ಬಿಟ್ಟು ನಾನು ಏನು ಮಾಡ್ತಿದ್ದೀನಿ ಅವ್ರಿಗೆ ಬಂದ್ಬಿಟ್ಟು ಒಂದು ಒಳ್ಳೆ ಸರ್ಪ್ರೈಸ್ ಪ್ಲಾನ್ ಮಾಡಿದ್ದೀನಿ. ಅದನ್ನು ಬಂದ್ಬಿಟ್ಟು ನೆಕ್ಸ್ಟ್ ಒಂದು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋ ಪ್ಲಾನ್ ಮಾಡಿಬಿಟ್ಟು ನಿಮಗೆ ಅಪ್ಡೇಟ್ ಮಾಡ್ತೀನಿ. ನಾನು ರೆಡಿಯಾಗಿ ಸೀದಾ ಬಂದಿರೋದೇ ಡಾಗ್ ಶೋ ಹತ್ರ. ಇಲ್ಲಿ ಬಂದುಬಿಟ್ಟು ಎಲ್ಲ ಬುಕ್ಕು ಆಮೇಲೆ ರಿಜಿಸ್ಟ್ರೇಷನ್ ನಂಬರ್ ಎಲ್ಲ ಈಸ್ಕೊಂಡು ಇವನು ಸಮಾಧಾನ ಪಡಿಸಿ ಕಾರಿಂದ ಸ್ಲೋವಾಗಿ ಆಚೆ ಇಳಿಸಿದ ತಕ್ಷಣ ಫುಲ್ ಜಾಲಿ ಅನ್ಕೊಳ್ಳಿ ಅವನಂತೂ. ಇಲ್ಲಾದ್ಮೇಲೆ ಇವ್ರು ನೋಡಿ ಎಷ್ಟು ಕ್ಲೀನಾಗಿ ಶಿಸ್ತಾಗಿ ಮಾಡ್ತಾವ್ರು ಅಂತೇಳ್ಬಿಟ್ಟು ಟ್ರೈನಿಂಗ್. ಅದಾದ್ಮೇಲೆ ತಿಂದಿರೋದೇ 2 ಇಡ್ಲಿ ವಡ. ಅಷ್ಟರಲ್ಲಿ ಡಾಗ್ ಶೋನೇ ಸ್ಟಾರ್ಟ್ ಆಗೋಯ್ತು. ನಮ್ಮ ಹುಡುಗ ಮಾಡ್ತಾನೆ ಇಲ್ಲ ಅಂತ ಅನ್ಕೊಂಡ್ಬಿಟ್ಟಿದ್ದೆ. ಇವನ್ನ ನೋಡಿ ಫಾರಿನ್ ಜಡ್ಜೆ ಬಂದ್ಬಿಟ್ಟು ಖುಷಿಯಾಗಿ ಫಿದಾಗಿ ಹೋಗ್ಬಿಟ್ರೆ ಅನ್ಕೊಳ್ಳಿ. ಇದು ಮುಗಿಸ್ಕೊಂಡು ತಿಂದಿರೋದು ಗೋಬಿ 65. ಇವನ್ ಯಾರಂತ ಗೊತ್ತಿದ್ರೆ ಕಮೆಂಟ್ ಹಾಕಿ, ಗೊತ್ತಿದ್ದೇ ಇರುತ್ತೆ ನಿಮ್ಗೆಲ್ಲರಿಗೂ. ಫೈನಲಿ ಫಾರಿನ್ ಜಡ್ಜ್ನ ಹುಡುಗಿ ಜಡ್ಜ್ನ ಬಂದ್ಬಿಟ್ಟು ಮಸ್ಕ ಹೊಡೆದ್ಬಿಟ್ಟು ಗೆದ್ದೇ ಬಿಟ್ಟ ಈ ಬಡ್ಡಿ ಮಗ. ಇಲ್ಲಿ ನೋಡ್ಗುರು ಏನ್ ಮಸ್ತಾಗಿ ಹೊಡ್ದ ಅಂತ ಹೇಳ್ಬಿಟ್ಟು ನಾನಂತೂ ಅನ್ಕೊಂಡೇ ಇದ್ದಿಲ್ಲ ಈ ಬಡ್ಡಿ ಮಗ ಈ ತರ ಪರ್ಫಾರ್ಮೆನ್ಸ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು. ಊಟಿದಲ್ಲಿ ಬಂದ್ಬಿಟ್ಟು ನನಗೊಂದು ಆಫೀಸ್ ಕೆಲಸ ಒಂದಿರೋದ್ರಿಂದ ಊಟಿಗೆ ಬಂದಿರ್ತೀನಿ. ಅದೇ ಥರ ಇವ್ರನ್ನೂ ಕರ್ಕೊಂಡ್ಬಂದಿರ್ತೀನಿ. ಯಾಕಂತ ಹೇಳಿದ್ರೆ ಇವ್ರಿಗೂ ಒಂದು ಕಾಂಪಿಟೇಷನ್ ಇರುತ್ತೆ ಅಂತ ಹೇಳ್ಬಿಟ್ಟು. ಸೊ ಅದ್ರಲ್ಲಿ ಬಂದ್ಬಿಟ್ಟು ಒಂದು ಒಬಿಡಿಯನ್ಸಲ್ಲಿ ಮತ್ತೊಂದು ಶೋದಲ್ಲಿ ಬಂದ್ಬಿಟ್ಟು 2 ಗೋಲ್ಡ್ ಮೆಡಲ್ ಗೆದ್ದಿರ್ತಾನೆ. ತುಂಬ ಖುಷಿ ಆಗುತ್ತೆ. ಕಮ್ಮಿ ಟ್ರೈನಿಂಗಿಂದ ಬಂದ್ಬಿಟ್ಟು ಗೆದ್ದಿದ್ದಾನೆ. ಸೊ ತುಂಬ ಖುಷಿ ಆಗುತ್ತೆ.